ನೀವು ಸಿಟ್ಟು ಮಾಡಿದ್ರೆ ಏನು ಪ್ರಯೋಜನ? ಅವ್ರ ರಾಜ್ಯವನ್ನು ಕೊಡೋದಿಲ್ಲ. ಗೌರ್ಮೆಂಟ್ ಆಫೀಸಿಗೆ ಹೋಗ್ತೀರಿ, ಕೆಲಸ ಆಗಬೇಕು ಅಂತ ಕೂಡ್ತೀರಿ, ಕೆಲಸ ಆಗಲಿಲ್ಲ, ಸಿಟ್ಟಿಗೆ ಬಂದರೆ ಅವನ ಕಾಗದ ಹರಿದು ಹಾಕ್ತಾನೆ. ನಿಮ್ದು ಅವನು ಮಾಡೋದೇ ಇಲ್ಲ. ಏನು ಮಾಡ್ತೀರಿ ನೀವು? ಗಂಟೆ ಒಳಗಡೆ ಹಾಗೆ ಕೂತಿರ್ಬೇಕು, ತಿಂಗಳವರೆಗೆ ಹೋಗುತ್ತೆ, ಕೆಲಸ ಎಲ್ಲ ಕೆಟ್ಟು ಹೋಗುತ್ತೆ. ಸಿಟ್ಟು ಮಾಡಿ ಪ್ರಯೋಜನವಿಲ್ಲ. ಯಾರ ಕೈಯಲ್ಲಿ ಅಧಿಕಾರ ಇದೆ ನೋಡಿ, ಅಧಿಕಾರ ಇದ್ದವರ ಮೇಲೆ ಸಿಟ್ಟು ಮಾಡಿ ಪ್ರಯೋಜನವಿಲ್ಲ. ನಮ್ದೆಲ್ಲ ಅವ್ರ ಕೈಯಲ್ಲಿ ಜೀವಾಳ ಕೂತಿರ್ತದೆ. ಮೆತ್ತಗೆ ಮಾಡಿ, ಮಸ್ಕಾ ಹೊಡೆದು, ಬೆಣ್ಣೆ ಹಚ್ಚಿ, ಹಗರವಾಗಿ ಮಾಡಿ, ಅವರು ಪ್ರೀತಿ ಸಂಪಾದನೆ ಮಾಡಿ, ಆರ್ಜವ ಸಂಪಾದನೆ ಮಾಡಿ ನಾವು ಕೆಲಸ ಮಾಡ್ಕೋಬೇಕು ಹೊರತು ಅವರನ್ನು ಸಿಟ್ಟು ಮಾಡಿ ಅಲ್ಲ. ಗ್ರಸ್ತೋ ಹಿ ಸೋರ್ಥ ಬಲಮಾಶ್ರಿತೈಸ್ತೈ. ಇನ್ನೊಂದು, ಅವರಿಗೆ ಸೈನ್ಯ, ಅವರಿಗೆ ರಾಜ್ಯ, ಅವರಿಗೆ ಜವಾಬ್ದಾರಿ, ಎಲ್ಲ ಪೂರ್ಣವಾದ ಅಧಿಕಾರ ಅವರ ಕೈಯಲ್ಲಿದೆ. ನಮ್ಮ ಕೈಯಲ್ಲಿ ಏನಿದೆ? ಪಾಂಡವರ ಕೈಯಲ್ಲಿ ಏನಿದೆ? ನಾವು ಸಿಟ್ಟು ಮಾಡಿಕೊಂಡ್ರೆ ಏನು ಪ್ರಯೋಜನ ಬೀಳುವುದಿಲ್ಲ. ಆದ್ದರಿಂದ ದ್ಯೂತೆ ಪ್ರಸಕ್ತಸ್ಯ ಹೃತಂಚ ರಾಜ್ಯಂ. ಇನ್ನೊಂದು ಕಾರಣವನ್ನು ನಾನು ಹೇಳ್ತೇನೆ, ಸಿಟ್ಟು ಮಾಡಬಾರದು ಅಂತಲಿಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತೇನೆ. ಎಲ್ಲ ಸಭಿಕರು ಕೇಳಿ, ನನ್ನ ಮಾತನ್ನು ನೀವು ಕೇಳಿ. ಜೂಜಾಡಿದ್ದು ಎಲ್ಲಿ? ಜೂಜಾಡಿದ್ದು ಯಾರು? ಧರ್ಮರಾಜ ಜೂಜಾಡಿದ್ದು. ಜೂಜಾಡಿ ಕಳ್ಕೊಂಡೋ, ಆಡದೆ ಕಳ್ಕೊಂಡೋ? ಜೂಜಾಡಿ ಕಳ್ಕೊಂಡ. ಆಡಿದ ಮೇಲೆ ಕಳ್ಕೊಂಡದ್ದು ತಪ್ಪ್ಯಾರದು? ಧರ್ಮರಾಜನದು. ಸಿಂಪಲ್. ಹಾಗಾಗಿ ಈಗ ರಾಜ್ಯವನ್ನು ತಿರುಗಿ ಕೊಡುವ ಪ್ರಸಂಗ ಎಲ್ಲಿದೆ? ಇಲ್ಲೇ ಇಲ್ಲ. ಬಲರಾಮ ದೇವರು ಏನಿದು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ ನೋಡಿ, ಎಷ್ಟು ವಿಚಿತ್ರವಾಗಿ ಮಾತಾಡ್ತಾ ಇದ್ದಾರೆ. ಶರ್ತಿಗೂ ವಿರುದ್ಧವಾದದ್ದಿದು. ಶರ್ತೇ ಅನ್ಯಾಯ, ಜೂಜಾಟವೇ ಅನ್ಯಾಯ, ಕಳಕೊಟ್ಟದ್ದು ಅನ್ಯಾಯ, ಮಹಾಮೋಸ ಅದೆಲ್ಲ ಒಂದು ಭಾಗ ಇರಲಿ. ಶರ್ತಿಗೆ ಅನ್ಯಾಯ. ಶರ್ತೇನು? 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಅದಾದ ಮೇಲೆ ಏನು? ಹಾಗಾದರೆ ಆಮೇಲೆ ಮೇಲೆ ರಾಜ್ಯ ಅರ್ಧ ಕೊಡ್ತೇನೆ ಅಂತ ಅರ್ಥ. ನಿಮ್ಮ ರಾಜ್ಯವೇನಿದೆ ಅದನ್ನು ಕೊಡ್ತೇನೆ ಅಂತ ಅರ್ಥ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಅನ್ನೋದಕ್ಕೆ ಅರ್ಥ ಏನು? ಸೊ ವೇರ್ ಇಸ್ ದ ಸ್ಯಾಂಕ್ಟಿಟಿ ಆಫ್ ಲಿಮಿಟೇಷನ್ ಆಫ್ ದಟ್ ಎಕ್ಸೈಲ್? ಅವನು ಹೇಳುವ ಸಮಸ್ಯೆ ಏನು ಅರ್ಥ ಮಾಡ್ಕೋಬೇಕು ನಾವೀಗ. ಏನರ್ಥ? ಶರ್ತೇನಿದೆ? 12 ವರ್ಷಗಳ ವನವಾಸ, 1 ವರ್ಷದ ಅಜ್ಞಾತವಾಸ ಅಂದರೆ ಏನರ್ಥ? 13ನೇ ವರ್ಷ ಮುಗಿದಾದ ಮೇಲೆ 1ನೇ ದಿನಕ್ಕೆ, 2ನೇ ದಿನಕ್ಕೆ ರಾಜ್ಯ ಅರ್ಧಕ್ಕರ್ಧ ರಾಜ್ಯ ಆಸ್ ಇಟ್ ಈಸ್. ಏನೇನೋ ವಿಚಾರ ಮಾಡಬೇಕಾಗಿಲ್ಲ. ಏನದು 1998ರಲ್ಲ ಹಾಂಗ್ಕಾಂಗ್ ಯಾವ ಬಿಟ್ಕೊಟ್ರಲ್ಲ, ಯಾವ ವರ್ಷ ಅದು? ಡಿಸೆಂಬರ್ 31ಗೆ ರಾತ್ರಿ ಬಂದ್ಬಿಡ್ತು ಸಂಪೂರ್ಣ. ಹಾಗೆ ಆಟೋಮ್ಯಾಟಿಕ್ ಆಗಿ ಈ ರಾಜ್ಯ ಸಂಪೂರ್ಣವಾಗಿ ಪಾಂಡವರಿಗೆ ಬರಬೇಕು. ಯಾರು ಮಧ್ಯ ಮಾತಾಡೋದು ಕಾರಣವೇ ಇಲ್ಲ, ಮೀಡಿಯೇಟಿಂಗ್ ಏನು ಕಾರಣವಿಲ್ಲ, ತನ್ನಷ್ಟಕ್ಕೆ ತಾನೇ ಬಂದ್ಬಿಡ್ಬೇಕು. ಇಂಥದ್ದು ಬಲರಾಮದೇವರು ಹೇಳ್ತಾ ಇದ್ದಾರೆ. ಜೂಜಾಡಿದ್ದು ತಪ್ಪಾಯಿತು, ಆ ಜೂಜಾಟದಲ್ಲಿ ಕಳ್ಕೊಂಡಿದ್ದಾನವನು ಧರ್ಮರಾಜ. ಕಳ್ಕೊಂಡದ್ರಿಂದ ಈಗ ಮತ್ತೆ ತಿರುಗಿ ಕೊಡೋ ಪ್ರಸಕ್ತಿ ಇಲ್ಲ. ಅವರು ಕೊಡದೇ ಇದ್ರೆ ನಾವು ಸಿಟ್ಟಿಗೆ ಬರಬಾರದು. ಎರಡು ಕೆಲಸ ಮಾಡಬಾರದು. ದುಷ್ಟರ ಸಹವಾಸದಲ್ಲಿ ನಾವು ಹೋಗಬಾರದು, ದುಷ್ಟರನ್ನು ನಮ್ಮ ಸಹವಾಸದಲ್ಲಿ ಇಟ್ಕೋಬಾರದು. ಆ ದುರ್ಯೋಧನನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿದ್ದೇ ತಪ್ಪಾಗಿದೆ. ಬಲರಾಮದೇವರಿಗೆ ದುರ್ಯೋಧನನ ಮೇಲೆ ವಿಚಿತ್ರ ಪಕ್ಷಪಾತ. ದುರ್ಯೋಧನ 5 ವರ್ಷಗಳವರೆಗೆ ಬಲರಾಮದೇವರಲ್ಲಿ ಗದಾವಿದ್ಯೆಯನ್ನು ಕಲಿಯುವ ನಿಮಿತ್ತ ಮಾಡಿಕೊಂಡು ಶಿಷ್ಯನಾಗಿ ಇದ್ದ. ಅದು ಏನಾಗತ್ತೆ ನೋಡಿ, ಎಂಥದ್ದು ವಿಚಿತ್ರ. ಸಜ್ಜನರ ಜೊತೆಗೆ ಜಗಳಾಡಿ ಬಿಟ್ರೆ ದುರ್ಜನರ ಸಹವಾಸ ಆಗತ್ತೆ. ಅದಕ್ಕೆ ದೃಷ್ಟಾಂತ. ಸಜ್ಜನರು ಯಾರು? ಸದುತ್ತಮೇಶೇಷನಾದಂತಹ ಪರಮಾತ್ಮ ಕೃಷ್ಣ. ಆ ಕೃಷ್ಣನ ಜೊತೆಗೆ ಜಗಳಾಡಿದ್ರು ಬಲರಾಮದೇವರು. ಕಾರಣ ಏನು? ಅತಿ ಸಣ್ಣ ಕಾರಣ. ಆ ಸ್ಯಮಂತಕ ಮಣಿ ಯಾರದೋ, ಯಾರಪ್ಪನದೋ. ಆ ಸ್ಯಮಂತಕ ಮಣಿ ಶತಧನ್ವ ಅಪಹಾರ ಮಾಡಿದ್ದಾನೆ ಅಂತ ತಿಳ್ಕೊಂಡು ಕೃಷ್ಣ ಬೆನ್ನತ್ತಿ ಬರ್ತಿರ್ತಾನೆ. ಶತಧನ್ವ ಮುಂದೆ ಹೋಗ್ತಾನೆ, ಹಿಂದಿನಿಂದ ಕೃಷ್ಣ ಬರ್ತಾನೆ. ಕೃಷ್ಣನಿಗೂ ಬಲರಾಮನಿಗೂ ಸ್ವಲ್ಪ ಅಂತರ ಇರುತ್ತೆ. ಬಲರಾಮ ಸ್ವಲ್ಪ ವೃದ್ಧ, ಹಾಗಾಗಿ ಸ್ವಲ್ಪ ತಡ ಮಾಡಿ ಬರ್ತಿರ್ತಾನೆ. ನಿಧಾನ, ಸ್ವಲ್ಪ ಸ್ಥೂಲ ಇದ್ರೋ ಏನೋ ಅಂತೂ ಸ್ವಲ್ಪ ನಿಧಾನವಾಗಿ ಬರ್ತಿರ್ತಾನೆ. ಕೃಷ್ಣ ಬೇಗನೆ ಹೋದ.
ಹೋದದ್ದೇ ಹೋಗಿ ಶತಧನ್ವನನ ದೂರಿಂದ ಚಕ್ರದಿಂದ ಕೊಂದ, ಕೆಳಗೆ ಬಿದ್ದಾಗ ಅವನ ಮೈಯಲ್ಲಿರ್ತಕ್ಕಂಥದ್ದನ್ನೆಲ್ಲ ಬಟ್ಟೆಗಳನ್ನು ನೋಡಿದರೆ ಎಲ್ಲೂ ಸಿಗಲಿಲ್ಲ ಸವಂತಕ ಮಣಿ. ಹಿಂದಿನಿಂದ ಬಲರಾಮದೇವರು ಸ್ವಲ್ಪ ತಡವಾಗಿ ಬಂದರು. ಬಲರಾಮದೇವರು ತಡವಾಗಿ ಬಂದ ತಕ್ಷಣಕ್ಕೆ ಕೇಳಿದ್ರು ಮಣಿಯಲ್ಲಿದೆ ಅಂತ. ಸಿಗಲೇ ಇಲ್ಲ ಮಣಿ ಅಂತ ಕೃಷ್ಣ ಹೇಳಿದ. ಸಿಗಲಿಲ್ಲ ಅಂತ ಹೇಳಿದ. ವಿಶ್ವಾಸ ಬರಲಿಲ್ಲ. ಸುಳ್ಳು ಹೇಳ್ತೀನಿ ನೀನು ಅಂತ ಕೃಷ್ಣನ ಮೇಲೆ ಸುಳ್ಳಿನ ಆರೋಪವನ್ನು ಮಾಡ್ತಾನೆ ಬಲರಾಮದೇವರು. ಜಗಳ ಆಯ್ತು. ಕೃಷ್ಣನಿಗೂ ಬಲರಾಮನಿಗೂ ಜಗಳ. ಬಲರಾಮನಿಗೆ ಕೃಷ್ಣನ ಮೇಲೆ ಬಹಳ ಪ್ರೀತಿ, ಅತೀ ಸ್ನೇಹ. ಆದರೆ ಈ ಹೊತ್ತಿಗೆ ಜಗಳ ಆಯಿತು. ಜಗಳ ಆದ ಮೇಲೆ ಬಲರಾಮದೇವರು ಹೋಗಿ ಮಿಥಿಲಾಪಟ್ಟಣಕ್ಕೆ ಹೋದರು. ಮಿಥಿಲ ದೇಶಕ್ಕೆ ಹೋದರು, ಬಂಗಾಲಿಗೆ ಹೋದರು. ಪ್ರಾಯಶಃ ಜಗಳಾಡಿದವರೆಲ್ಲ ಬಂಗಾಲಕ್ಕೆ ಹೋಗ್ತಾರೆ ಕಾಣುತ್ತೆ. ಅಲ್ಲಿ ಹೋದರು. ಬಂಗಾಲಕ್ಕೆ ಹೋಗಿ ಅಲ್ಲಿರ್ತಕ್ಕ ಮಿಥಿಲಾಪಟ್ಟಣಕ್ಕೆ ಹೋಗಿ ಮಿಥಿಲಾ ದೇಶದೊಳಗೆ ವಾಸವಾಗಿದ್ದರು, ನವದ್ವೀಪದಲ್ಲಿ. ಕೃಷ್ಣನಿಗೂ ಬಲರಾಮನಿಗೂ ಜಗಳ ಆಗಿದೆ ಅಂತಂದ್ರೆ ಇಟ್ ಈಸ್ ದ ಬೆಸ್ಟ್ ಅಪರ್ಚುನಿಟಿ ಅಂತ ಆಪರ್ಚುನಿಸ್ಟ್ ಆಗಿರತಕ್ಕಂತಹ ದುರ್ಯೋಧನ ಠರಾವ್ ಮಾಡಿಕೊಂಡ. ಆಗಿಂದಾಗ ಕುದುರೆ ಸವಾರಿ ಮಾಡಿ ಬಲರಾಮನ ಹತ್ರ ಬಂದ ಮಿಥಿಲಾ ದೇಶಕ್ಕೆ. ಕಾಲಿ ಹಿಡ್ದ. ತಾವು ಮಹಾನುಭಾವರು, ತಮ್ಮಂಥ ಗುರುಗಳು ಸಿಗುವುದಿಲ್ಲ. ನೀವು ಇಷ್ಟು ದಿವಸ ಅಲ್ಲೆಲ್ಲ ಜವಾಬ್ದಾರಿಯಲ್ಲಿದ್ರಿ, ಈಗ ಏಕಾಕಿಯಾಗಿರಿ. ಆದ್ದರಿಂದ ನಿಮ್ಮ ಹತ್ರ ನಾನು ಶಿಷ್ಯನಾಗಿ ಬಂದಿದ್ದೀನಿ, ಸ್ವೀಕಾರ ಮಾಡಿ ನಮ್ಮನ್ನ. ಆ ದುರ್ಯೋಧನಂತ ಮಹಾನುಭಾವ, ದುರ್ಯೋಧನ ಅಂದ್ರೆ ಭಾರಿ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ರು ಬಲರಾಮದೇವರು. ಹಾಗಾಗಿ ದುರ್ಯೋಧನಂತ ಮಹಾಶಿಷ್ಯ ಸಿಗ್ತಾನೆ, ದೊಡ್ಡ ಮನುಷ್ಯ ಅಂತಂದ್ರೆ ತಥಾಸ್ತು ಅಂತ ಸ್ವೀಕಾರ ಮಾಡಿದ್ರು. ದುಷ್ಟನನ್ನ ಶಿಷ್ಯ ಅಂತ ಸ್ವೀಕಾರ ಮಾಡಿದ್ರು. ಹಾಗಾಗಿ ಅವನ ಸಹವಾಸದಲ್ಲಿ ಇದ್ದು ಅವನು ಹೇಳಿದ ಮಾತುಗಳೆಲ್ಲ ಅವರಿಗೆ ಸತ್ಯ ಅಂತ ಅನಿಸ್ಬೇಕು. ಅವರ ಮೇಲೆ ಪ್ರೀತಿ ಅವನಿಗೆ. ಇದು ಅಲ್ಲಿಂದ ಪ್ರಾರಂಭವಾಗಿರುವಂತಹದ್ದು. ಒಂದು ಕ್ಷಣ ಸಜ್ಜನರ ಜೊತೆಗೆ ನಮಗೆ ವೈಮನಸ್ಯ ಬಂತು ಅಂತಾದರೆ, ಶಾಸ್ತ್ರ ತಿಳಿಬೇಕು, ಜೀವಂತ ಜ್ವಲಂತವಾದ ದೃಷ್ಟಾಂತ ಇದು. ಸಜ್ಜನರ ಜೊತೆಗೆ ವೈಮನಸ್ಯ ಬಂತು ಅಂತಾದರೆ ದುರ್ಜನರ ಸಹವಾಸ ಕ್ಷಣದಲ್ಲಿ ಆಗಿಬಿಡ್ತದೆ. ಯಾಕೆ ಅಂದರೆ ದುರ್ಜನರು ಅದಕ್ಕಾಗಿ ಕಾದು ಕೂತಿರ್ತಾರೆ. ಕೃಷ್ಣನ ಇನ್ಫ್ಲೂಯೆನ್ಸಿನಲ್ಲಿ, ಕೃಷ್ಣನ ಪ್ರಭಾವ ವಲಯದಲ್ಲಿ ಸಿಕ್ಕು ಬಿದ್ದ ಬಲರಾಮನನ್ನ ಹೊರಗೆ ತೆಗೆಯುವುದಕ್ಕೆ ಸಾಧ್ಯವಾಗಿರಲಿಲ್ಲ ದುರ್ಯೋಧನಿಗೆ. ಆದರೆ ಕೃಷ್ಣನಿಂದ ಜಗಳಾಡಿ ಹೊರಗೆ ಬಂದದ್ದಕ್ಕೆ ಸುಲಭ ಅಂತ ಅನ್ಕೊಂಡ. ಓಹೋ, ಹಾಗಾದ್ರೆ ನಾನಿವರನ್ನ ನನ್ನ ಜೇಬಿಗೆ ಸೇರಿಸ್ಕೋಬಹುದು. ಇವರನ್ನ ಜಗಳಾಡಿದ್ದಾರಲ್ಲ ಸರಿ. ಪ್ರಾಯ ಡಿಸ್ಗ್ರಂಟಲ್ಲು ಡಿಸೆಂಟ್ಸು ಯಾರೋ ಅವರನ್ನ ಇನ್ನಷ್ಟು ಹೆಚ್ಚು ಡಿಸ್ಟೆನ್ಸ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದು ದೃಷ್ಟಾಂತ ಇದೆ. ಬಲರಾಮದೇವರು ಆ ರೀತಿಯಾಗಿ ಹೋದರು. ದುರ್ಯೋಧನ ಹೋದ, ಬಲರಾಮದೇವರಿಗೆ ಶಿಷ್ಯನಾಗ್ತೇನೆ ಅಂತಂದ. ಶಿಷ್ಯನಾಗಿ ಅವನನ್ನು ಸ್ವೀಕಾರ ಮಾಡಿಬಿಟ್ರು. ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದಕ್ಕೆ ಆಗಿನಿಂದ ಪ್ರಾರಂಭ. ಈಗ ಆ ಮಾತನ್ನು ಹೇಳ್ತಾರೆ. ದ್ಯೂತೆ ಪ್ರಸಕ್ತಸ್ಯ ಹೃತಂಚ ರಾಜ್ಯಂ. ಜೂಜಾಡ್ಲಿಕ್ಕೆ ಹೊರಟಾಗ ದುರ್ಯೋಧನ ಗಳಿಸಿದ್ದಾನೆ. ಆದ್ದರಿಂದ ಮೋಸ ಏನಿಲ್ಲ, ನ್ಯಾಯವೇ ಇದೆ, ಅನ್ಯಾಯ ಇಲ್ಲ. ನಿವಾರ್ಯಮಾಣಶ್ಚ ಕುರುಪ್ರವೀರ ಸರ್ವೈ ಸುಹೃದ್ಭಿ ಅಪ್ಯತಜ್ಞ ಹೇಳ್ತಾರೆ ಅಲ್ಲಿ. ಬಲರಾಮದೇವರು ಹೇಳುವಂತಹ ಮಹತ್ವದ ಮಾತು ನೋಡಿ, ವಿಚಿತ್ರವಾಗಿದೆ. ಮೇಲೆ ನೋಡ್ಲಿಕ್ಕೆ ಸತ್ಯ ಅಂತ ತೋರಿಬಿಡಬೇಕು ನಮಗೆ. ಹೌದು, ಬಲರಾಮದೇವರು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ ಅಂತ ಅನಿಸ್ಬೇಕು. ಹಾಗೆ ಮಾತು ಹೇಳ್ತಾ ಇದ್ದಾರೆ. ಏನು ಪರಿಸ್ಥಿತಿ ಬಂತಲ್ಲಿ? ಧರ್ಮರಾಜನಿಗೆ ಎಲ್ಲರೂ ಬೇಡ ಅಂತ ಹೇಳಿದರು. ಭೀಮ, ಅರ್ಜುನ, ನಕಲ ಸಹದೇವ, ದ್ರೌಪದಿ ಎಲ್ಲರೂ ಬೇಡ ಅಂತ ಹೇಳಿದ್ರು. ವಿದುರ ಬೇಡ ಅಂತ ಹೇಳಿದ, ಭೀಷ್ಮ ಬೇಡ ಅಂತ ಹೇಳಿದ್ರು, ಎಲ್ಲರೂ ಬೇಡ ಅಂತ ಹೇಳಿದ್ರು. ಯುದ್ಧ ಜೂಜಾಡಿದ. ಹಾಗಾದರೆ ತಪ್ಪ್ಯಾರದು? ಧರ್ಮರಾಜನು. ಆ ತಪ್ಪಿನಲ್ಲಿ ಸಿಕ್ಕು ಬಿದ್ದದ್ದಕ್ಕಾಗಿ ಅವನಿಗೆ ರಾಜ್ಯ ಕಳ್ಕೊಂಡಿದ್ದಾನವನು. ಏನ್ ತಪ್ಪಿದೆ? ಏನ್ ತಪ್ಪಿಲ್ಲ, ಅನ್ಯಾಯವಿಲ್ಲ. ಅವರು ಗಳಿಸಿದ್ದು ಸರ್ವೈ ಸುಹೃದ್ಭಿ ಹಿ ಅಯಮಪಿ ಅತಜ್ಞ. ಜೂಜಾಟ ಬರೋದಿಲ್ಲ ಅಂತ ಆದರೆ ಬಿಟ್ಟು ಬಿಡಬೇಕು. ನನಗಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿ ಉದಾಸೀನವಾಗಿರ್ಬೇಕು. ಅದು ಬಿಟ್ಟು ತನಗೆ ಜೂಜಾಟ ಬರದೇ ಇದ್ರೂ ಕೂಡ ಹೋದ, ಬೇಡ ಬೇಡ ಅಂತ ಹೇಳ್ತಿದ್ರೂ ಹೋದ. ಹಾಗಾಗಿ ಅವನು ರಾಜ್ಯವನ್ನು ಕಳ್ಕೊಂಡ. ಆದ್ದರಿಂದ ತಪ್ಪಿಲ್ಲ. ಸದೀವ್ಯಮಾನ ಪ್ರತಿದಿವ್ಯ ಚೈನಂ ಗಾಂಧಾರ ರಾಜಸ್ಯ ಸುತಂ ಮತಾಕ್ಷಂ ಹಿತ್ವಾ ಹಿ ಕರ್ಣಂ ಚ ಸುಯೋಧನಂಚ ಸಮಹ್ವಯ ದೇವಿತು ಮಾಜಮೀಢ. ಇನ್ನೊಂದು ಮಾತನ್ನು ಹೇಳ್ತಾನೆ. ಉತ್ಸಜ್ಜತಾನ್ ಸೌಬಲಮೇವ ಚಾಯಂ ಸಮಹ್ವಯತ್ತೇನ ಜಿತೋಕ್ಷವತ್ಯ. ಆ ಶಕುನಿಯ ಜೊತೆಗೆ ಜೂಜಾಡಿದ. ಶಕುನಿ ಇವನನ್ನು ಸೋಲಿಸಿಬಿಟ್ಟ.
ದುರ್ಯೋಧನನ ಜೊತೆಗೆ ಯುದ್ಧವಾಡಿದ್ರೆ ಜೂಜಾಡಿದ್ರೆ ಕದಾಚಿತ್ ಅವನು ಗೆಲ್ತಿದ್ದ. ಹಾಗೂ ಆಗಲಿಲ್ಲ. ಸಂಭ್ರಮಮಾಣೋ ವಿಜಿತ ಪ್ರಶಕ್ಯ ತತ್ರಾಪರಾಧ ಶಕುನಿರ್ನ ಕಶ್ಚಿತ್. ಶಕುನಿಯ ತಪ್ಪೇನಿದೆ? ಶಕುನಿಯ ಜೊತೆಗೆ ಜೂಜಾಡಿದ ಮೇಲೆ ಶಕುನಿ ಸೋಲಿಸಿದ್ದು ನ್ಯಾಯವೇ? ಅದರಲ್ಲೇನು ನ್ಯಾಯ? ಧರ್ಮರಾಜ ಒಟ್ಟಾರೆ ತಪ್ಪಿತಸ್ಥ. ಅವನಿಗೆ ರಾಜ್ಯ ಇನ್ನು ಸರ್ವಥಾ ಸಿಗಬಾರದು. ಬಲರಾಮದೇವರ ಮಾತಿಷ್ಟು ಅಟ್ಟಾಯ್ತು. ಏನಾದರೂ ಅನುಕಂಪೆ ಮಾಡಿ ದುರ್ಯೋಧನ ರಾಜ್ಯ ಕೊಟ್ಟರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಯಾವ ಕಾಲದಲ್ಲೂ ದುರ್ಯೋಧನ ರಾಜ್ಯವನ್ನ ಗಳಿಸಿದ್ದು ಮೋಸವಲ್ಲ, ನ್ಯಾಯವೇ. ಸುದೈವಕ್ಕೆ ದ್ರೌಪದಿ ವಸ್ತ್ರಾಪಹರಣವಾದದ್ದು ಸರಿಯೇ ಅಂತ ಹೇಳೋರು. ಹೇಳಿಲ್ಲ, ಆ ಮಾತು ಬಂದಿಲ್ಲ. ಆ ಮಾತು ಬರಲಿಲ್ಲ. ಹೇಳ್ತಾರೆ, ಸಂಭ್ರಮಮಾಣೋ ವಿಜಿತ ಪ್ರಸಹ್ಯ ತತ್ರಾಪರಾಧ ಶಕುನೆನ್ನ ಕಶ್ಚಿತ್ ತಸ್ಮಾತ್ ಪ್ರಣಮ್ಯೈವ ವಚೋಬ್ರವೀತು. ಹುಷಾರ್, ಯಾರು ನೀವು ಕೌರವರ ಹತ್ರ ಹೋಗ್ತೀರೋ, ದುರ್ಯೋಧನನ ಹತ್ರ ಮಾತಾಡ್ತೀರೋ, ಅವರು ಅತ್ಯಂತ ವಿನಯದಿಂದ ನಮಸ್ಕಾರ ಮಾಡಿ ತಾವು ರಾಜ್ಯವನ್ನು ಕೊಟ್ಟರೆ ನಾವು ತೆಗೆದುಕೊಂಡು ಪಾಂಡವರಿಗೆ ಒಪ್ಪಿಸ್ತೇವೆ, ಪಾಂಡವರು ಆಳಬೇಕು ಅಂತ ಆಲೋಚನೆ ಮಾಡಿದ್ದಾರೆ, ತಮ್ಮ ಅನುಕಂಪೆ ಆದರೆ ಅದು ಸಾಧ್ಯ ಅಂತ ಪ್ರಣಮ್ಯೈವ ನಮಸ್ಕಾರ ಮಾಡಿ. ಬಲರಾಮದೇವರ 180 ಡಿಗ್ರಿ ಟರ್ನ್ ಆಗತ್ತೆ ಅಂತ ಯಾರೂ ಅನ್ಕೊಂಡಿರ್ಲಿಕ್ಕಿಲ್ಲ ಪ್ರಾಯ. ಇದೇ ಬಲರಾಮದೇವರು ಮತ್ತೊಬ್ಬರಲ್ಲ. ಇದೇ ಬಲರಾಮದೇವರು ವನವಾಸದ ಸಂದರ್ಭದಲ್ಲಿ ಬಲರಾಮದೇವರ ಪ್ರಭಾಸ ಕ್ಷೇತ್ರಕ್ಕೆ ಪ್ರಾಯಶಃ ಬಂದಾಗ ಕೃಷ್ಣ ಬಲರಾಮಾದಿಗಳೆಲ್ಲರೂ ಬರ್ತಾರೆ. ಪಾಂಡವರ ಸಮಕ್ಷಮದಲ್ಲಿ ಒಂದೊಂದು ಕಲ್ಲಿನ ಮೇಲೆ ಬಂಡೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಸಾತ್ವಿಕಿ ಇರ್ತಾನೆ. ಬಲರಾಮದೇವರು ಹೇಳ್ತಾರೆ, ಅದು ಯಾಕದು ವಿಚಾರ ಮಾಡ್ತೀರಿ, ಈಗಿಂದೀಗ ಹೋಗ್ತೇನೆ, ದುರ್ಯೋಧನನನ್ನು ಕೊಂದು ಬರ್ತೇನೆ, ನಾನು ನಿಮ್ಮ ರಾಜ್ಯವನ್ನು ಕೊಡಿಸ್ತೇನೆ ಅಂತಂತಾರೆ. ಆಗ ಕೃಷ್ಣ ಧರ್ಮರಾಜನ ಹತ್ರ ಮುಖ ಮಾಡಿ ಹೇಳ್ತಾನೆ, ಬಲರಾಮ ಈಚೆ, ಧರ್ಮರಾಜ ಈಚೆ. ಧರ್ಮರಾಜನ ಕಡೆ ಮುಖ ಮಾಡಿ ಹೇಳ್ತಾನೆ ಕೃಷ್ಣ, ಪರೈಹಿ ಸಂಸಾಧಿತ ರಾಜ್ಯಕಾಮಾಹ. ಇನ್ನೊಬ್ಬರು ಯಾರೋ ಯುದ್ಧವಾಡಿ ರಾಜ್ಯವನ್ನು ತಂದು ಕೊಟ್ರೆ ಅದನ್ನು ಭಿಕ್ಷೆ ಬೇಡಿ ಗಳಿಸಲಿಕ್ಕೆ ಧರ್ಮರಾಜ ತಯಾರಿಲ್ಲ. ಆದ್ದರಿಂದ ಅದೆಲ್ಲ ಬೇಡ ಅಣ್ಣ, ಬೇಕಾಗಿಲ್ಲ ಅಂತ ಕೃಷ್ಣ ಹಿಂದೆ ಮಾತಾಡಿದ್ದಾನೆ. ಅದೇ ಬಲರಾಮ ಈಗ ಮಾತಾಡ್ತಾ ಇದ್ದಾನೆ, ಏನ್ ತಪ್ಪಿದೆ, ನಮಸ್ಕಾರ ಮಾಡ್ರಿ, ಬೇಡಿ, ಅವರು ಕೊಟ್ರೆ ತಗೊಂಡು ಬನ್ರಿ, ಇಲ್ಲ ಅಂದ್ರೆ ಸುಮ್ಮನೆ ಕಾಡು ಪಾಲಾಗಿರಿ. ತಸ್ಮಾತ್ ಪ್ರಣಮ್ಯೈವ ವಚೋಬ್ರವೀತ್. ಮೂಲ ಮಹಾಭಾರತದ ವಾಕ್ಯ ಇದು, ನನ್ನ ಮಾತಲ್ಲ, ಮಧ್ವಾಚಾರ್ಯರು ಹೇಳಿದ್ದಲ್ಲ. ಮೂಲ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಅಲ್ಲಿ ಏನ್ ನಡೆದಿದೆ ಅದನ್ನು ವರ್ಬ್ಯಾಟಿಮ್ ಇಲ್ಲಿಟ್ಟು ನಮಗೆ ತಿಳಿಸಿದ್ದಾರೆ. ವಿಚಿತ್ರ ವೀರ್ಯಂ ಬಹು ಸಾಮಯುಕ್ತಂ, ಅತ್ಯಂತ ಸಾಮದಿಂದ, ಭೇದ ದಂಡ ದಾನ ಯಾವುದೂ ಅಲ್ಲ, ಸಾಮದಿಂದ ಅವನ ಮನಸ್ಸು ಒಲಿಸಿ ಇನ್ನೊಂದು 4 ಸಲ ನಮಸ್ಕಾರ ಮಾಡಿ, 10 ಸಲ ಪ್ರಾರ್ಥನೆ ಮಾಡಿ, 20 ಸಲ ಬೇಡ್ಕೊಳ್ಳಿ, ಕೊಟ್ರೆ ತಗೊಂಡು ಬನ್ನಿ, ಕೊಡ್ಲಿಲ್ಲ ಸುಮ್ಮನಿದ್ರು. ಅಯುದ್ಧಂ ಆಕಾಂಕ್ಷತ ಔರಾಣಂ ಸಾಮ್ಯೈವ ದುರ್ಯೋಧನ ಆಶ್ವಸದ್ಧಂ. ಸಾಮದಿಂದ ಯುದ್ಧವಿಲ್ಲದೆ ದುರ್ಯೋಧನನ ಸಮಾಧಾನಗೊಳಿಸಿ ರಾಜ್ಯವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿ. ಯಾಕೆಂದ್ರೆ ಯುದ್ಧೇ ಅನಯ, ಯುದ್ಧವಾಡಿದರೆ ಬಹಳ ಅನ್ಯಾಯವಾಗತ್ತೆ. ಭವಿತಾ ನೇಹ ಸೂರ್ಥ, ಅದು ನಮಗೆ ಪ್ರಯೋಜನವಾಗುವುದಿಲ್ಲ, ಬೇಡ ಅಂತ ಬಲರಾಮದೇವರು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದರೆ ಆಗ ಕೃಷ್ಣ ಏನಾದರೂ ಮಾತಾಡಬೇಕು, ಏನು ಮಾತಾಡಲಿಲ್ಲ. ಕೃಷ್ಣ ಹ್ಯಾಡ್ ಟು ಮೇಂಟೈನ್ ಎ ಬ್ಯಾಲೆನ್ಸ್. ಈ ಕಡೆಗೆ ಪಾಂಡವರು, ಆಚೆ ಬಲರಾಮ. ಇದು ಒಳಗಿರುವಂತಹ ಹಣ್ಣು, ಅದು ಹೊರಗಿರುವ ಹಣ್ಣುಗಳು. ಪಾಂಡವರು ಹೊರಗಿರುವ ಹಣ್ಣು, ಇದು ಒಳಗಿರುವ ಹಣ್ಣು. ಇವ್ರ ಜೊತೆಗೆ ಜಗಳಾಡೋ ಸರಿಯಲ್ಲ. ಅಂತಃಕಲಹ ನಮ್ಮೊಳಗೆ ಜಗಳಾಗಿ ಬಿಡುತ್ತದೆ, ಅದಾಗಬಾರದು. ಬಲರಾಮ ಹೇಳಿದ ಮಾತನ್ನು ನೋಡೋಣ ಏನಾಗತ್ತೆ, ಯಾರು ಏನು ಮಾತಾಡ್ತಾರೆ ನೋಡೋಣ. ಕೊನೆಗೆ ನಾವೇನಾದರೂ ಮಾಡ್ಲಿಕ್ಕೆ ಬರುತ್ತೆ. ಕೃಷ್ಣನಿಗೆ ಎಲ್ಲವೂ ಮಾಡ್ಲಿಕ್ಕೆ ಸಾಧ್ಯ, ಎಂಥ ಕಾರಸ್ಥಾನವನ್ನು ಮಾಡಬಲ್ಲ ಪರಮಾತ್ಮ. ಹಾಗಾಗಿ ಭಗವಂತ ಮೌನವಾಗಿದ್ದಾನೆ, ಶಾಂತವಾಗಿದ್ದಾನೆ, ಏನು ಮಾತಾಡಲಿಲ್ಲ. ಬಲರಾಮದೇವರು ಹೇಳಿದ ಮಾತನ್ನ ಕೇಳಿ ತಪ್ತನಾದ ಸಾತ್ವಿಕಿ, ಸತ್ಯಕನ ಮಗ ಸಾತ್ವಿಕಿ ಯುಯುಧಾನ, ಅವನು ಹೇಳ್ತಾನೆ, ಅವನು ಅರ್ಜುನನ ಶಿಷ್ಯ, ಅವನು ಭಾರೀ ಶಿಷ್ಯ, ಒಚ್ಚಿನ್ನ ಶಿಷ್ಯ.
ಎದ್ದು ನಿಂತು ಹೇಳ್ತಾನೆ, ಸ್ವಾಮಿ ಬಲರಾಮದೇವರೇ ಕ್ಷಮಿಸಬೇಕು, ನಾನು ನೀವು ಹೇಳಿದ ಮಾತನ್ನು ಒಪ್ಪುವುದಿಲ್ಲ. ತಚ್ಚಾಪಿ ವಾಕ್ಯಂ ಪರಿಣಿಂದ್ಯ ತಸ್ಯ ಸಮಾದದೆ ವಾಕ್ಯಮಿದಂ ಸಮನ್ಯು. ಸಿಟ್ಟಿನಿಂದ ಮಾತಾಡ್ತಾನೆ, ನಿಂದೆ ಮಾಡಿ ಮಾತಾಡ್ತಾನೆ, ಬೈದು ಮಾತಾಡ್ತಾನೆ. ಏನು ಮಾತಾಡ್ತಾನೆ? ಬೈದು ಏನು ಮಾತಾಡ್ತಾನೆ? ಬಲರಾಮದೇವರನ್ನ ಸಭಿಕರಿಗೆಲ್ಲ ಹೇಳ್ತಾನೆ. ಸಭಿಕರೇ, ತಮ್ಮೆಲ್ಲರಲ್ಲೂ ಒಂದು ವಿಜ್ಞಾಪನೆ, ಮನುಷ್ಯನ ಸ್ವಭಾವ ಹೇಗಿರುತ್ತೋ ಆ ತರಹ ಮಾತಾಡ್ತಾನೆ. ಮನುಷ್ಯನ ಮನಸ್ಸಿನಲ್ಲಿ ಏನೇನು ಭಾವನೆಗಳು ಬರುತ್ತೋ ಆ ರೀತಿಯಾಗಿ ಮಾತಾಡ್ತಾನೆ. ಆ ಮಾತಿನಿಂದ ಅವನವನ ಸ್ವಭಾವ, ಅವನವನ ಮನಸ್ಸು, ಅವನವನ ಸ್ಥಿತಿಗತಿಗಳೆಲ್ಲ ಅರ್ಥ ಮಾಡ್ಕೋಬಹುದು. ಉದಾಹರಣೆಗೆ ಇವತ್ತು ನಮ್ಮ ಬಲರಾಮದೇವರು ಉಪನ್ಯಾಸ ಮಾಡಿದ್ರಲ್ಲ, ಆ ಬಲರಾಮದೇವರು ಮಾಡಿದ ಉಪನ್ಯಾಸದಿಂದ ಬಲರಾಮದೇವರ ಆತ್ಮ ಹೇಗಿದೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ನಾನೇನು ಹೇಳಿ ಹೆಚ್ಚಿಗೆ? ಯಾದೃಶ ಪುರುಷಸ್ಯಾತ್ಮ ತಾದೃಶಂ ಸಂಪ್ರಭಾಷತೆ. ಮನುಷ್ಯನ ಮನಸ್ಸು ಹೇಗ, ಮನುಷ್ಯ ಹೇಗ, ಆ ತರಹ ಅವನ ಮಾತು, ಅವ ಆ ತರಹ ಮಾತಾಡ್ತಾನೆ. ಕೆಲವರು ಎವಡಾ ಸೌಡಾ ಮಾತಾಡ್ತಾರೆ, ಅಕಳಾ ಸಕಳ ಮಾತಾಡ್ತಾರೆ, ವಿಚಾರ ಮಾಡುವುದಿಲ್ಲ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ವಿಚಾರ ಮಾಡುವುದಿಲ್ಲ, ಮಾತಾಡ್ತಾರೆ. ನಾಲಿಗೆ ಮೇಲೆ ಲಗಾಮಿರಬೇಕು, ಸರಿಯಾಗಿ ಲಗಾಮಿರಬೇಕು, ಏನು ಮಾತಾಡಬೇಕು ಅದನ್ನೇ ಮಾತಾಡಬೇಕು, ಮಾತಾಡಬಾರದು ಮಾತುಗಳನ್ನು ಆಡಬಾರದು. ದೇಶ, ಕಾಲ, ವ್ಯಕ್ತಿ, ಪರಿಸ್ಥಿತಿ, ತನ್ನ ಯೋಗ್ಯತೆ ಎಲ್ಲವನ್ನು ತಿಳ್ಕೊಂಡೇ ಮಾತಾಡಬೇಕು. ಹೆಚ್ಚು ಕಡಿಮೆ ಮಾತಾಡಿದ ಬಿದ್ದ. ಹಾಗಾಗಿ ಬಲರಾಮದೇವರು ಮಾತಾಡ್ತಾ ಇದ್ದ, ಅದು ಕೃಷ್ಣನ ಅಧ್ಯಕ್ಷತೆಯಲ್ಲಿ ಪಾಂಡವರ ಸಲುವಾಗಿ ದುರ್ಯೋಧನ ಪಕ್ಷದಿಂದ ವಹಿಸಿ, ಇನ್ಯಾರ ಪಕ್ಷವನ್ನು ವಹಿಸಿ ಏನಾದರೂ ಮಾತಾಡ್ತಾ ಇದ್ರೆ ಮಾತು ಬೇರೆ ಇತ್ತು. ಯಾದೃಶ ಪುರುಷಸ್ಯಾತ್ಮ ತಾದೃಶಂ ಸಂಪ್ರಭಾಷತೆ ಯಥಾನುರೂಪೋಂತರಾತ್ಮ ತೇ ತಥಾರೂಪಂ ಪ್ರಭಾಷಸೆ. ಸಂತವಿ ಪುರುಷ ಶೂರಾಹ ಸಂತಿ ಕಾಪುರುಷಸ್ತಥ. ಕೆಲವರು ಶೂರನಾದ ಪುರುಷರಿದ್ದಾರೆ, ಕೆಲವರು ಪುಕ್ಕರಿದ್ದಾರೆ. ಪುಕ್ಕರು ಅಂದ್ರೆ ಮಹಾಪುಕ್ಕರು. ಹಾಗೆ ಮಾಡಿದರೆ ಹೀಗೆ ತೊಂದರೆ ಆಗ್ತದೆ, ಹೀಗೆ ಮಾಡಿದರೆ ಹಾಗೆ ತೊಂದರೆ ಆಗ್ತದೆ, ಎಲ್ಲಿ ನೋಡಿದಲ್ಲಿ ಭಯವೇ ಭಯ. ಅವರಿಗೆ ಅಭಯವಿಲ್ವೇ ಇಲ್ಲ. ಏನು ಮಾಡಿದ್ರೂ ಅವರಿಗೆ ಚಿಂತೆ, ಏನು ಮಾಡಿದ್ರೂ ಅವರಿಗೆ ಭಯ, ಯಾವುದನ್ನು ಮಾಡಲಿಕ್ಕೂ ಅವರಿಗೆ ಸಂಕೋಚ. ಹೇ ಬೇಡ ಬೇಡ ಬೇಡ, ಮಾಡೋದೇನು, ಬದುಕೋದೇ ಬೇಡ, ಹಾಗಾದರೆ ಪಾಂಡವರು ಸತ್ತೋಗ್ಲಿ ಅಂತ ಅನ್ನೋರು ನೀವು. ಅವರು ಬದುಕಿದ್ರು, ದುರ್ಯೋಧನನಿಗೆ ದುಃಖ, ಏನು ಹಾಗೆ ಮಾತಾಡಿದ್ರು. ಸಂತಿ ವೈ ಪುರುಷ ಶೂರಾಹ ಸಂತಿಕಾ ಪುರುಷಸ್ತಥ ಉಭಾವೇತೌ ದೃಢೌ ಪಕ್ಷೌ ದೃಶ್ಯೇತೆ ಪುರುಷಾನ್ ಪ್ರತಿ. ಎರಡು ವಿಧವಾದಂತಹ ಜೀವರಾಶಿಗಳು ಜಗತ್ತಿನೊಳಗೆ ಇದ್ದಾರೆ. ಇನ್ನೊಂದು ಕಠೋರ ಮಾತಾಡ್ತಾನೆ ಸಾತ್ವಿಕಿ, ಬಹಳ ಭಯಾನಕ. ಬಲರಾಮದೇವರಂತಹ ಮಹಾನುಭಾವರ ಬಗ್ಗೆ ಮಹಾಭಾರತದಲ್ಲಿ ಬಂದಿದೆ, ನಾನು ಮಾತಾಡ್ತೀನಿ. ಶೇಷದೇವರವರು, ನಾವೆಂಥವರು? ಯಾವ ಶೇಷದೇವರ ಆರಾಧನೆ ಮಾಡಿದರೆ ಒಂದೆರಡು ಅಕ್ಷರ ಮಹಾಭಾರತ ಪಂಚರಾತ್ರಾದಿ ಆಗಮಗಳನ್ನು ಓದಲಿಕ್ಕಾಗತ್ತೆ. ಯಾವ ಶೇಷದೇವರ ಆರಾಧನೆ ಮಾಡಿದರೆ ನಮಗೆ ಒಂದು ಪ್ರವಚನ ಹೇಳೋದಕ್ಕೆ, ಪಾಠ ಹೇಳೋದಕ್ಕೆ ಸಾಧ್ಯವಿದೆ. ಶೇಷೋ ವ್ಯಾಖ್ಯಾನ ಗೋಚರ. ಪೌರುಷೇಯ ಆಗಮಗಳಿಗೆಲ್ಲ ಅಭಿಮಾನಿ ದೇವತೆಗಳು. ಅವರು ಹೇಳ್ತಾರೆ ಅವರ ಬಗ್ಗೆ, ಏಕಸ್ಮಿನ್ನೇವ ಜಾಯೇತೆ ಕುಲೆ ಕ್ಲೀಬ ಮಹಾಬಲವು. ಒಂದೇ ವಂಶದೊಳಗೆ ಷಂಢನೂ ಹುಟ್ಟುತ್ತಾನೆ, ಮಹಾಬಲಿಷ್ಠನೂ ಹುಟ್ಟುತ್ತಾನೆ. ಹಾಗಿದೆ ಈ ಯಾದವರ ವಂಶದಲ್ಲಿ. ಒಂದು ಕಡೆಗೆ ಕೃಷ್ಣ, ಇನ್ನೊಂದು ಕಡೆಗೆ ಬಲರಾಮ. ಸಾತ್ವಿಕಿ ಆಡೋ ಮಾತು ಎಲ್ಲೋ ಯಾರ ಹಿಂದೋ ಕದ್ದು ಮುಚ್ಚಿ ಆಡಿದ ಮಾತಲ್ಲ, ಕಣ್ಣಾರೆ ಕಂಡು ಎದರಾರಿ ನೋಡಿ ಸಮ್ಮುಖವಾಗಿ ಮಾತಾಡ್ತಾ ಇದ್ದ ಮಾತು. ಏನು ಧಾರಷ್ಟ್ಯ! ಫಲಾಫಲವತೀ ಶಾಖೆ ಯಸ್ಮಿ ಯಥೈಕಸ್ಮಿನ್ ವನಸ್ಪತೌ. ಕೆಲವು ಗಿಡ ಇದೆ, ಮರವಿದೆ, ಆ ಮರದೊಳಗೆ ಎರಡು ಟೊಂಗೆ. ಒಂದು ಟೊಂಗೆ ಮೇಲೆ ಹಣ್ಣುಗಳೆಲ್ಲ ಆಗತ್ತೆ, ಇನ್ನೊಂದು ಟೊಂಗೆಗೆ ಏನು ಹಣ್ಣೇ ಇಲ್ಲ, ಏನು ಹಣ್ಣಿಲ್ಲ, ಏನಿಲ್ಲ. ಹಾಗೆ ಒಂದೇ ಗಿಡದಲ್ಲಿ ಎರಡು ಟೊಂಗೆ ಆಗಬಾರ್ದು, ಒಂದೇ ವಂಶದಲ್ಲಿ ಷಂಢ ಮತ್ತು ಮಹಾಬಲಿಷ್ಠ ಹುಟ್ಟಬಾರದು. ಹಾಗಿದೆ. ನಾಭ್ಯಸೂಯಾಮಿ ತೇ ವಾಕ್ಯಂ ಭ್ರುವತೋ ಲಾಂಗಲಧ್ವಜ. ನನಗೆ ಬಲರಾಮ ನಿನ್ನ ಮೇಲೆ ನನಗೆ ಸಿಟ್ಟು ಬಂದಿಲ್ಲ, ನನಗೆ ತಪ್ಪು ತಿಳಿಬೇಡ, ನನಗೆ ನಿನ್ನ ಮೇಲೆ ಸಿಟ್ಟು ಬಂದಿಲ್ಲ. ನಿನ್ನ ಮಾತು ಕೇಳ್ತಾ ಕೂತಿರೋ ಈ ಎಲ್ಲ ಷಂಢರ ಮೇಲೆ ಸಿಟ್ಟು ಬಂದಿದೆ ನನಗೆ, ನಿನ್ನ ಮೇಲೆ ಸಿಟ್ಟು ಬಂದಿಲ್ಲ. ನಿನ್ನ ಮಾತು ಕೇಳಿದ್ರಲ್ಲ ಇವರು, ಕಿವಿಗೊಟ್ಟು ಶಾಂತವಾಗಿ ಕೂತು ಕೇಳಿದ್ರಲ್ಲ, ಮುರ್ದಾಬಾದ್ ಅಂತ ಹೇಳಬೇಕಾಗಿತ್ತು ನಿನಗೆ. ಕೇಳಿದ ಮಾತೇ ತಪ್ಪದು.
ಬಲರಾಮನಿಗೆ ಸಾತ್ಯಕಿ ಹೇಳ್ತಾನೆ, ಇದು ಬಯ್ಯೋ ಹೊಸ ಕ್ರಮ ವಿಧಾನ ಇದು. ಒಬ್ಬರು ಹೇಳ್ತಿದ್ರು, ಒಬ್ಬರು ಪುರಾಣಿಕರು, ಹಿಂಗೆ ನಮ್ಮ ಹಾಗೆ ಯಾರೋ ಒಬ್ಬರು ಪುರಾಣಿಕರು ಹೇಳೋದಕ್ಕೆ ಕೂತರು. 3 ಗಂಟೆ 4 ಗಂಟೆ ಪ್ರವಚನ ಹೇಳಲಿಕ್ಕೆ ಹಾಗೇ ನಡೀತಿತ್ತು. ರಾತ್ರಿ 11 ಆದರೂ ಮಂಗಳ ಹಾಡಲಿಲ್ಲ. ಆಗಿನ ಕೆಲ ಜನ ಭಾವಿಕರು 11-12ರವರೆಗೆ ಕೂತಿದ್ರು. ಅವರಂದ್ರು, ಒಬ್ಬನು ಕೋಲ್ ತಗೊಂಡು ಬಂದ. ಈ ಪುರಾಣಿಕ ಇವನು ಯಾರು ಕೀರ್ತನೆ ಹೇಳೋನು ಗಾಬರಿಯಾದ. ಹೊಡಿತಾರೆ. ನಿಮಗೆ ಹೊಡೆಯುವುದಿಲ್ಲ ಸ್ವಾಮಿ, ನಿಮ್ಗೆ ಸರ್ವತಾ ಹೊಡಿಯೋದಿಲ್ಲ. ನಿಮ್ಗೆ ಯಾರು ಪುರಾಣಕ್ಕೆ ಹಚ್ಚಾರಲ್ಲ ಅವ್ರಿಗೆ ಬಿಗಿಯೋನಿದ್ದೀನಿ ಅಂತ ನಾವು. ಹಾಗೆ ಬಲರಾಮ, ನಿನ್ನ ಮೇಲೆ ನನಗೆ ಸಿಟ್ಟಿಲ್ಲ, ನಿನ್ನ ಮಾತು ಕೇಳ್ತಾ ಕೂತಾರಲ್ಲ ಅವರ ಮೇಲೆ ನನಗೆ ಕೋಪ ಬಂದಿದೆ ಈಗ ಅಂತಾನೆ ಸಾತ್ವಿಕೆ. ಏತು ಶೃಣ್ವಂತಿತೆ ವಾಕ್ಯಂ ತಾನಸೂಯಾಮಿ ಮಾಧವ. ನಿನ್ನ ಮಾತನ್ನು ಯಾರು ಕೇಳ್ತಾ ಇದ್ದಾರಲ್ಲ ಅವರ ಮೇಲೆ ನನಗೆ ಸಿಟ್ಟು ಬಂದಿದೆ. ಮಧುವಂಶದಲ್ಲಿ ಹುಟ್ಟಿದ ಬಲರಾಮನೇ ಕಥಂ ಹಿ ಧರ್ಮರಾಜಸ್ಯ ದೋಷಮಲ್ಪಮಪಿ ಬ್ರುವನ್. ಸಾತ್ವಿಕಿ ಒಪ್ಪಿಕೊಳ್ತಾನೆ, ಹೌದು, ಜೂಜಾಟಕ್ಕೆ ಹೋದದ್ದು ತಪ್ಪು ಅಂದ ಮಾತ್ರಕ್ಕೆ ಇವತ್ತು ಅವರು ರಾಜ್ಯವನ್ನ ಅವರು ಭಿಕ್ಷೆಯಾಗಿ ಕೊಡಬೇಕಾದದ್ದಿಲ್ಲ. ಈಗ ಏನು ಮಾತಾಡ್ತೀವಿ ಬಲರಾಮ ನೀನು? ಯಾರ ವಿಷಯದಲ್ಲಿ ಮಾತಾಡ್ತಿ? ಯಾರ ಪ್ರತಿಯೋಗಿಯಾಗಿ ಮಾತಾಡ್ತಿ ನೀನು? ದುರ್ಯೋಧನ ಪಕ್ಷವನ್ನು ಹಿಡಿದ. ಧರ್ಮರಾಜನಲ್ಲಿ ಏನು ದೋಷ ಇದೆ? ಜೂಜಾಡಿದ್ದು ಬಿಟ್ಟರೆ ಇನ್ನೇನಾದರೂ ದೋಷ ಇದೆಯಾ? ಏನಾದರೂ ದೋಷವಿದೆಯಾ ಧರ್ಮರಾಜನಲ್ಲಿ? ಅಲ್ಪವಾದ ದೋಷವನ್ನು ಎತ್ತಿ ತೋರಿಸಿ 12 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸವನ್ನು ಅನುಭವಿಸಿ ಆದ ಮೇಲೂ ಕೂಡ ಅವರು ಅನುಕಂಪೆ ಮಾಡಿ ದಯೆಯಿಂದ ರಾಜ್ಯ ಕೊಟ್ಟರೆ ತಗೊಳ್ಬೇಕು, ಇಲ್ಲದೆ ಇದ್ದರೆ ತಗೊಳ್ಬಾರದು. ಹಾಗಾದ್ರೆ ಜೂಜಾಡಿದ್ದಕ್ಕೆ ಇಷ್ಟು ದೋಷ, ಇಡೀ ಆಯುಷ್ಯ ಎಲ್ಲ ದುಃಖ ಪಡಬೇಕು? ಇದು ನಿಮ್ಮ ಧರ್ಮ? ಯಾರಿಗಾಗಿ ಮಾತಾಡ್ತಿ? ಯಾರ ಪರವಾಗಿ ಮಾತಾಡ್ತಿ? ಸಭೆ ತತ್ತರಿಸಿ ಹೋಗ್ತಾ ಇದೆ ಸಾತ್ವಿಕೆಯ ಮಾತನ್ನು ಕೇಳಿ. ಪಾಂಡವರು ಸುಮ್ಮನಿದ್ದಾರೆ. ಕೃಷ್ಣ ಮುಸು ನಗುತ್ತಾ ಇದ್ದಾನೆ, ಒಳಗೇ ನಗ್ತಾನೆ, ಹೊರಗೆ ತೋರಿಸೋ ಹಾಗಿಲ್ಲ ನಗು ತೋರಿಸಿಬಿಟ್ರೆ ಬಲರಾಮನಿಗೆ ಅವಮಾನ. ಸಾತ್ವಿಕಿಗೆ ಒಪ್ಪಲಿಲ್ಲ ಅಂದ್ರೆ ಪಾಂಡವರಿಗೆ ಹೊಡೆತ. ಈಚೆ ಪಾಂಡವರು, ಆಚೆ ಬಲರಾಮ. ಆಡಿದ ಮಾತು ಸಾತ್ವಿಕಿ. ಯಾವ ಪಕ್ಷಕ್ಕೆ ಹೋಗಬೇಕು? ಕೃಷ್ಣ ಗಂಭೀರವಾಗಿ ಕೂತಾನೆ. ಸೋಮನಾಥ್ ಚಟರ್ಜಿ ಅಂತೆ ಅಲ್ಲ, ಆದರೆ ಅತ್ಯಂತ ಗಂಭೀರವಾಗಿ ವಿರಾಜಮಾನನಾಗಿದ್ದಾನೆ ಪರಮಾತ್ಮ ಕೃಷ್ಣ. ಯಾವ ಪಕ್ಷದಲ್ಲೂ ಮಾತಾಡ್ತಾ ಇಲ್ಲ. ಏತು ಶೃಣ್ವಂತಿತೆ ವಾಕ್ಯಂ ತಾನಸೂಯಾಮಿ ಮಾಧವ ಕಥಂ ಹಿ ಧರ್ಮರಾಜಸ್ಯ ದೋಷಮಲ್ಪಮಪಿ ಬ್ರುವನ್ ಲಭತೆ ಪರಿಷನ್ಮಧ್ಯೆ ವ್ಯಾಹರ್ತುಂ ಮಕುತೋ ಭಯಃ ಸಮಾಹೂಯ ಮಹಾತ್ಮಾನಂ ಜಿತವಂತೋ ಅಕ್ಷಕೋವಿದಾಃ. ಹಿಂದಿನ ದೋಷಗಳು, ಮುಂದಿನ ದೋಷಗಳು ಯಾವುದೂ ಇಲ್ಲ. ಒಂದೇ ಒಂದು ಸಣ್ಣ ದೋಷ, ಜೂಜಾಡಿದ್ದು ದೋಷ. ಇದು ಬಿಟ್ರೆ ಇನ್ನೇನು ದೋಷ ಇಲ್ಲ. ಉದಾಹರಣೆಗೆ ನಾನು ಕೇಳ್ತೀನಿ, ಕರೆದವರು ಯಾರು ಜೂಜಾಟಕ್ಕೆ? ಧರ್ಮರಾಜ ತಾನು ಹೋದ ಜೂಜಾಟಕ್ಕೆ, ಬನ್ನಿ ನಾನು ಜೂಜಾಟ ಆಡೋಣ ಅಂತ ಹೋದ? ಇಲ್ಲ. ಹಾಗಾದ್ರೆ ಕರೆದದ್ಯಾರು? ಕೌರವರು ಕರೆದರು. ಸಮಾಹೂಯ ಕರೆದದ್ಯಾರು ಜೂಜಾಟಕ್ಕೆ? ಮೊದಲು ದುರ್ಯೋಧನ. ಉದ್ದೇಶ ಏನಿತ್ತು ಗೊತ್ತಿದೆ ನಿಮಗೆಲ್ಲ. ಸಮಾಹೂಯತು ರಾಜಾನಂ ಮಹಾತ್ಮಾನಂ ಜಿತವಂತೋ ಅಕ್ಷಕೋವಿದಾಹ. ಅವರು ಗೆದ್ರು. ಅವರು ಜೂಜಾಟದಲ್ಲಿ ಒಳ್ಳೆ ಪಳಗಿದವರು. ಅನಕ್ಷದ್ಯಂ ತಥಾಶ್ರದ್ಧಂ ತೇಷು ಧರ್ಮಜಯ ಕುತಃ. ಧರ್ಮಜಯ ಎಲ್ಲಿದೆ ಇಲ್ಲಿ? ಮೋಸ, ಕೇವಲ ಮೋಸ. ನಾನು ಒಪ್ಪಬಹುದಾಗಿತ್ತು. ಏನು ಒಪ್ಪಬಹುದಾಗಿತ್ತು? ಧರ್ಮರಾಜ ತನ್ನ ಮನೆಯಲ್ಲಿ ಜೂಜಾಡ್ತಾ ಕೂತಿದ್ದ. ಆಗ ಶಕುನಿಯನ್ನು ಕರ್ಕೊಂಡು ದುರ್ಯೋಧನ ಹೋದ. ಧರ್ಮರಾಜ ಕರೆದ, ಆಫರ್ ಮಾಡಿದ, ಬಾರಪ್ಪ ಬಾ 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 ಹೌದು ಅಂತ ಕರೆದ, ಆಫರ್ ಮಾಡಿದ. ಆಗ ಧರ್ಮರಾಜ ಎಲ್ಲ ಸೋತ ಅಂತಾಗಿದ್ರೆ ಕದಾಚಿತ್ ಒಪ್ಪಬಹುದಿತ್ತು.